ಸಾಕಷ್ಟು ವಿವಾದಗಳಿಗೆ ಕಾರಣವಾಗಿ ಅರ್ಧದಲ್ಲೇ ರದ್ದಾಗಿದ್ದ ಬ್ರಹ್ಮಾವರ ಎಚ್ಎಂಸಿ ಯುನೈಟೆಡ್ ಟೆನಿಸ್ ಬಾಲ್ ಕ್ರಿಕೆಟ್ ಟ್ರೋಫಿಯ ವಿಜೇತ ತಂಡಗಳನ್ನು ಸೋಮವಾರ ಅದೃಷ್ಟದ ನಾಣ್ಯ ಚಿಮ್ಮುವ ಮೂಲಕ ಆಯ್ಕೆ ಮಾಡಲಾಯಿತು. ಈ ಪ್ರಕ್ರಿಯೆಯಲ್ಲಿ ಖುಷಿ ಅಮರ್ ಪಾಂಚಜನ್ಯ ತಂಡ ವಿನ್ನರ್ ಆಗಿ ಟ್ರೋಫಿಯನ್ನ ತನ್ನದಾಗಿಸಿಕೊಂಡ್ರೆ ಜಯ ಕರ್ನಾಟಕ ಬೆಂಗಳೂರು ತಂಡ ರನ್ನರ್ ಅಪ್ ಪ್ರಶಸ್ತಿಗೆ ಪಾತ್ರವಾಯಿತು. ಉಡುಪಿಯ ಮಣಿಪಾಲದ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಈ ಆಯ್ಕೆ ಪ್ರಕ್ರಿಯೆ ನಡೆಯಿತು. ವಿಜೇತ ಹಾಗೂ ರನ್ನರ್ ಅಪ್ ತಂಡಗಳಿಗೆ ಸೆಮಿಫೈನಲ್ ಪ್ರವೇಶಿಸಿದ್ದ ಇಜಾನ್ ಚೈತನ್ಯ ಪ್ರೈಸ್ ಎಚ್ಎಂ ಎಕ್ತಾ ಮತ್ತು ಫ್ರೆಂಡ್ಸ್ ಬೆಂಗಳೂರು ತಂಡಗಳಿಗೆ ತಲಾ 5 ಲಕ್ಷಗಳಂತೆ ಒಟ್ಟು 20 ಲಕ್ಷ ಬಹುಮಾನ ವಿತರಿಸಲಾಯಿತು. ಎಚ್ಎಂಸಿ ಯುನೈಟೆಡ್ ವತಿಯಿಂದ ಬ್ರಹ್ಮಾವರದಲ್ಲಿ ಜನವರಿ 23ರಿಂದ 3 ದಿನಗಳ ಕಾಲ ಈ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಿಯನ್ನು ಆಯೋಜಿಸಲಾಗಿತ್ತು. ಚಾಂಪಿಯನ್ ತಂಡಕ್ಕೆ 25 ಲಕ್ಷ ರೂಪಾಯಿ ಹಾಗೂ ರನ್ನರ್ ಅಪ್ ತಂಡಕ್ಕೆ 15 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಲಾಗಿತ್ತು. ಪಂದ್ಯಾಟದ ಕೊನೆಯ ದಿನವಾದ ಜನವರಿ 25ರಂದು ಜಾನ್ಸನ್ ಕುಂದಾಪುರ ಹಾಗೂ ಪಾಂಚಜನ್ಯ ತಂಡಗಳ ನಡುವಿನ ಕ್ವಾರ್ಟರ್ ಫೈನಲ್ ಪಂದ್ಯದ ಅಂತಿಮ ಕ್ಷಣದಲ್ಲಿ ವಿವಾದ ಉಂಟಾಗಿ ಗೊಂದಲ ಸೃಷ್ಟಿಯಾಯಿತು. ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಕಷ್ಟವಾಗಿದ್ದ ಕಾರಣ ಸಂಘಟಕರು ಪಂದ್ಯಾಟವನ್ನು ರದ್ದುಗೊಳಿಸಿದ್ರು. ನಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಇತ್ಯರ್ಥಗೊಳಿಸಿ ವಿವಾದಕ್ಕೆ ಕಾರಣವಾಗಿದ್ದ ಜಾನ್ಸನ್ ಕುಂದಾಪುರ ತಂಡವನ್ನ ಕೈಬಿಟ್ಟು ಖುಷಿ ಅಮರ್ ಪಾಂಚಜನ್ಯ ತಂಡವನ್ನು ಸೆಮಿಫೈನಲ್ ಪ್ರವೇಶಿಸಿದ ತಂಡವೆಂದು ಘೋಷಿಸಲಾಯಿತು. ಸೆಮಿಫೈನಲ್ಗೆ ಅರ್ಹತೆ ಪಡೆದ ಜಯ ಕರ್ನಾಟಕ ಬೆಂಗಳೂರು, ಫ್ರೆಂಡ್ಸ್ ಬೆಂಗಳೂರು, ಇಜಾನ್ ಚೈತನ್ಯ ಪ್ರೈಸ್ ಎಚ್ಎಂ ಎಕ್ತಾ ಮತ್ತು ಖುಷಿ ಅಮರ್ ಪಾಂಚಜನ್ಯ ತಂಡಗಳ ನಡುವೆ ಅದೃಷ್ಟದ ಆಯ್ಕೆ ನಡೆಸಲಾಯಿತು. ಈ ಆಯ್ಕೆಯಲ್ಲಿ ಪಾಂಚಜನ್ಯ ಹಾಗೂ ಜಯ ಕರ್ನಾಟಕ ತಂಡಗಳು ಫೈನಲ್ ಪ್ರವೇಶಿಸಿತು. ಫೈನಲ್ ಅನ್ನು ನಾಣ್ಯ ಚಿಮ್ಮುವ ಮೂಲಕ ತಂಡವನ್ನ ಚಾಂಪಿಯನ್ ಎಂದು ಘೋಷಿಸಲಾಯಿತು. ಈ ಸಂದರ್ಭದಲ್ಲಿ ಎಚ್ಎಂಸಿ ಯುನೈಟೆಡ್ ಗೌರವಾಧ್ಯಕ್ಷ ಕೆಪಿ ಇಬ್ರಾಹಿಂ ಮಠಪಾಡಿ, ಅಧ್ಯಕ್ಷ ಸಂಜೀವ ಕೋಟ್ಯಾನ್, ಶಫಿ ಅಹಮದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಇಲ್ಲಿ ಜೈ ಕರ್ನಾಟಕ ಬೆಂಗಳೂರು ಫೈನಲ್ ಪ್ರವೇಶವನ್ನು ಕಾಣ್ತಾ ಇರುವಂತಹ ತಂಡ ಜೋರಾದ ಚಪ್ಪಾಳೆ ಆ ತಂಡಕ್ಕೆ ನೀಡಿ ಬಹಳಷ್ಟು ಉತ್ತಮ ರೀತಿಯ ಒಂದು ಇಲ್ಲಿ ಟಾಸ್ ಅನ್ನು ಜಯಿಸ್ತಾ ಇರುವಂತಹ ಖುಷಿ ಅಮರ್ ಪಾಂಚಜನ್ಯ ಎಚ್ಎಂಸಿ ಯುನೈಟೆಡ್ ಟ್ರೋಫಿಯ 2ನೇ ತಂಡವಾಗಿ ಫೈನಲ್ ಪ್ರವೇಶವನ್ನು ಕಾಣ್ತಾ ಇದೆ. ಆ ತಂಡಕ್ಕೆ ಅಭಿನಂದನೆಗಳು. ಅದೇ ರೀತಿ ಇಜಾನ್ ಆರ್ಎಫ್ ಚೈತನ್ಯ ಎಚ್ಎಂ ಎಕ್ತಾ ಎಲ್ಲವರಿಗೂ ಕೂಡ ಕೃತಜ್ಞತೆ ಧನ್ಯವಾದ ಸಲ್ಲಿಸಿಕೊಂಡು ತನ್ಮೂಲಕವಾಗಿ ಈ ಬಾರಿ ಎಚ್ಎಂಸಿ ಯುನೈಟೆಡ್ ಟ್ರೋಫಿಯನ್ನು ಜಯಿಸಾಗಿದೆ ಖುಷಿ ಅಮರ್ ಪಾಂಚಜನ್ಯ. ಆ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ರನ್ನರ್ಸ್ ಅಪ್ ಟ್ರೋಫಿಯನ್ನು ಪಡ್ಕೊಂಡಿರುವಂತಹ ಜೈ ಕರ್ನಾಟಕ ಬೆಂಗಳೂರಿಗೂ ಕೂಡ ಅಭಿನಂದನೆಗಳು. ಜೊತೆಗೆ ಅವರ ಜೈ ಕರ್ನಾಟಕದ ಕೆಲವು ಮಂದಿ ಸದಸ್ಯರು ಕೂಡ ಬಂದಿದ್ದಾರೆ. ನಾಗರಾಜ್ ಅವರು ಇದ್ದಾರೆ. ನಮ್ಮ ಎಚ್ಎಂಸಿ ಯುನೈಟೆಡ್ ಸಂಸ್ಥಾಪಕರಾಗಿರುವಂತಹ ಶಕೀಲ್ ಎಚ್ ಹಸನ್ ಅವರು, ಅವ್ರ ಜೊತೆಗೆ ಯೂನಿವರ್ಸಲ್ ಐಡಲ್ ನ ಚೇರ್ಮನ್ ಆಗಿರುವಂತಹ ಟೆನಿಸ್ ಬಾಲ್ ಕ್ರಿಕೆಟಿನ ಬಹಳಷ್ಟು ಹಿರಿಯ ತಂಡ ಕೂಡ ಜೈ ಕರ್ನಾಟಕ ಬೆಂಗಳೂರು ಟೂರ್ನಮೆಂಟ್ ಅಲ್ಲಿ ಅತ್ಯುತ್ತಮ ರೀತಿಯ ಒಂದು ಆಟವನ್ನು ಆಡಿರುವಂತಹ ತಂಡ. ಆ ತಂಡ ಇವಾಗ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಆ ತಂಡದ ಎಲ್ಲ ಆಟಗಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಕೂಡ ಆ ತಂಡಕ್ಕಾಗಿ ಬಹಳಷ್ಟು ರೀತಿಯ ಹೋರಾಟವನ್ನು ಮಾಡಿದ್ರು. ಆ ತಂಡದ ಪ್ರಮುಖ ರೂವಾರಿ ಕೂಡ ಕೆಪಿ ಇಬ್ರಾಹಿಂ ಅವರ ಮಾಲೀಕತ್ವದಲ್ಲಿ ನಿತೇಶ್ ಶೆಟ್ಟಿ ಅವರ ಒಂದು ಪ್ರಮುಖ ಸಾರಥ್ಯದಲ್ಲಿ ಈ ತಂಡ ಪಂದ್ಯಾಕೂಟವನ್ನು ಆಡಿತ್ತು. ಇಲ್ಲಿ ಎಚ್ಎಂಸಿ ಯುನೈಟೆಡ್ ಟ್ರೋಫಿಯ ಮೊದಲ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಫ್ರೆಂಡ್ಸ್ ಬೆಂಗಳೂರು ಕೂಡ ಇಲ್ಲಿ ಕ್ಯಾಶ್ ಪ್ರೈಸ್ ಅನ್ನು ಪಡ್ಕೊಳ್ತಾ ಇದೆ. ಈಗಾಗಲೇ ಸಂಚರಿಸಿ ಇನ್ನು ಮುಂದೆ ನಾವು ಯುಕೆ ಹಾಗೂ ಅಮೆರಿಕ ಪ್ರವಾಸ ಕೈಗೊಳ್ಳಿದ್ದೇವೆ. ಅದರ ಐಪಿ ಏನು ಡಿಸ್ಕ್ಲೋಸ್ ಆಗಿತ್ತು, ಒಂದು ದೊಡ್ಡ ಮಟ್ಟದ ಐಪಿ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅದು 500 ಕೋಟಿಗೆ ತಲುಪಿತ್ತು. ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ 3 ತಿಂಗಳ ಹಿಂದೆ ಅದನ್ನು ದೊಡ್ಡ ಮಟ್ಟದಲ್ಲಿ ನಾವು ಸಂಭ್ರಮಾಚರಣೆ ಮಾಡಬೇಕು ಎನ್ನುವ ದುಬೈಯಲ್ಲಿ ನಾವು ಸಭೆ ಸೇರಿ ಅದಕ್ಕೆ ನಾವು ಬ್ರಹ್ಮಾವರವನ್ನು ಆಯ್ಕೆ ಮಾಡಿಕೊಂಡೆವು. ಯಾಕಂತ ಹೇಳಿದ್ರೆ ಎಚ್ಎಂಸಿ 15 ವರ್ಷದ ಹಿಂದೆ 2011ರಲ್ಲಿ ಬ್ರಹ್ಮಾವರಲ್ಲಿ ಸ್ಥಾಪಿಸಿದ್ದು ನಾವು. ಅಲ್ಲಿ ಕೂಡ ಕ್ರಿಕೆಟ್ ಮ್ಯಾಚ್ ಮುಖಾಂತರವಾಗಿ ಎಚ್ಎಂಸಿ ಉದ್ಘಾಟನೆ ಆಗಿದ್ದು ಸನ್ಮಾನ್ಯ ದಿವಂಗತ ಮುತ್ತಪ್ಪರಯ್ಯವರು ಅದನ್ನು ಉದ್ಘಾಟಿಸಿದರು. ಆ ಬಳಿಕ 15 ವರ್ಷಗಳನ್ನು ನಾವು ಸಂಚರಿಸಿದ್ದೇವೆ. 15 ವರ್ಷಗಳ ಬಳಿಕ ಈ ಒಂದು ಎಚ್ಎಂಸಿ ಮುಖಾಂತರ ಈವೆಂಟ್ಸ್ ಒಂದು ಕಂಪನಿ ಸ್ಥಾಪಿಸಿ ನಾವು ದುಬೈಯಲ್ಲಿ
ಈಗಾಗಲೇ ವಿಶ್ವ ಮಟ್ಟದಲ್ಲಿ ಯೂನಿವರ್ಸಲ್ ಐಡಲ್ ಎನ್ನುವ ಒಂದು ಬೃಹತ್ ಒಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯನ್ನು ನಾವು ಕಟ್ಟಿದ್ದೇವೆ. ಅದರ IP ವ್ಯಾಲ್ಯೂಗೆ ನಾವು ಸಂಭ್ರಮಾಚರಣೆ ಮಾಡುವ ಪ್ರಯುಕ್ತ ಬ್ರಹ್ಮಾವರದಲ್ಲಿ ಕ್ರಿಕೆಟ್ ಮ್ಯಾಚ್ ಮಾಡಬೇಕು ಎನ್ನುವ ಬಯಕೆ ನನ್ನದಾಗಿತ್ತು. ಆ ಕಾರಣಕ್ಕಾಗಿ ನಾವು ಯಾವುದೇ ಲಾಭಾಂಶದ ಒಂದು ಹಂತವನ್ನು ನೋಡದೆ ಬ್ರಹ್ಮಾವರದಲ್ಲಿ ಒಂದು ಕ್ರಿಕೆಟ್ ಮ್ಯಾಚ್ ಅನ್ನು ಹಮ್ಮಿಕೊಂಡಿದ್ದೆವು. ಆ ಕ್ರಿಕೆಟ್ ಮ್ಯಾಚ್ ಎಲ್ಲರಿಗೂ ತಿಳಿದಿರುವ ಹಾಗೆ ಇಡೀ ಒಂದು ದೇಶದಲ್ಲಿಯೇ ಅತಿ ಹೆಚ್ಚು ನಗದು ಬಹುಮಾನ 25 ಲಕ್ಷ ಎನ್ನುವ ಒಂದು ಮಾಹಿತಿಯಿಂದಾಗಿ ಬಹುಶಃ ಅದಕ್ಕೆ ಇಡೀ ರಾಷ್ಟ್ರದಲ್ಲಿ ಎಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಾಕಷ್ಟು ಖ್ಯಾತಿ ನಮಗೆ ಬಂದಿತ್ತು. ಆ ಕಾರಣಕ್ಕಾಗಿ ಆ ಕ್ರಿಕೆಟ್ ಅಲ್ಲಿ ನಾವು ನಿರೀಕ್ಷೆಗೂ ಮೀರಿದ ಜನ ಆ ಒಂದು ಕ್ರಿಕೆಟ್ ನಲ್ಲಿ ಸೇರಿದ್ರು. ಕೇವಲ 3 ಪಂದ್ಯಗಳು ಕೊನೆಯದಾಗಿ ಬಾಕಿ ಇದ್ದು, ಒಂದು ಕ್ವಾರ್ಟರ್ ಫೈನಲ್ ಪಂದ್ಯ ಕೊನೆಯ ಹಂತದಲ್ಲಿ ಸಾಕಷ್ಟು ಜಿದ್ದಾಜಿದ್ದಿನ ಹೋರಾಟ ನಡೆಯುತ್ತಿದ್ದಾಗ ಆ ಒಂದು ಅಂಪೈರ್ ತೀರ್ಮಾನಕ್ಕೆ ಆಟಗಾರರು ಗೌರವ ಕೊಡದೇ ಇದ್ದಾಗ ಥರ್ಡ್ ಅಂಪೈರ್ ತೀರ್ಮಾನಕ್ಕೆ ಬಂದ್ರಿ. ಆ LBW ಮನವಿಗೆ ಅದು ನೋಟ್ಔಟ್ ಆಗಿತ್ತು. ಅಂಪೈರ್ ತೀರ್ಮಾನ ನೋಟ್ಔಟ್ ಆಗಿತ್ತು, ಥರ್ಡ್ ಅಂಪೈರ್ ತೀರ್ಮಾನ ಕೂಡ ನೋಟ್ಔಟ್ ಆಗಿತ್ತು. ಅದಕ್ಕೆ ವಿರೋಧ ಆಟಗಾರರು ಅದು ಒಪ್ಪಲಿಲ್ಲ, ಇದು ನಿರ್ಣಯ ಸರಿ ಇಲ್ಲ ಅನ್ನುವ ಹಂತಕ್ಕೆ ಬಂದು ಆಟಗಾರರು ಅದಕ್ಕೆ ಒಮ್ಮತವನ್ನು ಸೂಚಿಸದೇ ಇದ್ದಾಗ ಅಲ್ಲಿಯ ಪಬ್ಲಿಕ್ ತುಂಬಾ ದೊಡ್ಡ ಮಟ್ಟದಲ್ಲಿತ್ತು, ನಾವು ಕಂಟ್ರೋಲ್ ಮಾಡಲು ಸಾಧ್ಯ ಇರಲಿಲ್ಲ. ಸೊ ಅವರ ಬೆಂಬಲಿಗರು ಗ್ರೌಂಡ್ಗೆ ಅಂಕಣಕ್ಕೆ ಇಳಿದಾಗ ಅಲ್ಲಿಯ ಠಾಣಾ ಉಪನಿರೀಕ್ಷಕರಾಗಿರುವ ಅಶೋಕ್ ಮಳಬಾಗಿಯವರ ವಿನಂತಿ ಮೇರೆಗೆ ಆ ಒಂದು ಪಂದ್ಯಾಟವನ್ನು ನಾವು ಆ ದಿನ ಸ್ಥಗಿತಗೊಳಿಸಿದೆವು. ಮುಂದಿನ ದಿನ ಕಾರ್ಯಕ್ರಮ ಮಾಡಬೇಕಾಗಿತ್ತು, ಮುಂದುವರಿಸಬೇಕಾಗಿತ್ತು. ಗಣರಾಜ್ಯೋತ್ಸವದ ಕಾರ್ಯಕ್ರಮ ಇರೋದ್ರಿಂದ ನಮಗೆ ಅಲ್ಲಿ ಅನುಮತಿ ಸಿಕ್ಕಿರಲಿಲ್ಲ. ಅದರ ಬಳಿಕ ಮತ್ತೊಂದು ಆಳ್ವಾಸ್ ಅವರ ಕಾರ್ಯಕ್ರಮ ಇತ್ತು. ಆ ಕಾರಣಕ್ಕಾಗಿ ನಾವು ಬೇರೆ ಯಾವುದೇ ನಮ್ಮಲ್ಲಿ ಉಪಾಯ ಇರಲಿಲ್ಲ. ನಾವು ಇಡೀ ಸಂಘಟನೆಯ ಎಲ್ಲ ನಮ್ಮ ಪದಾಧಿಕಾರಿಗಳು ಸದಸ್ಯರು ಸೇರಿ ಒಂದು ಸಭೆ ಸೇರಿದ್ವಿ. ಅದರಲ್ಲಿ ಅಂತಿಮವಾಗಿ ಒಂದು, ಯಾಕಂತ ಹೇಳಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಮಟ್ಟದಲ್ಲಿ ಅದು ಚರ್ಚೆ ಆಗ್ತಾ ಇತ್ತು. ನೂರಾರು ಜನ ನಮಗೆ ವಿರುದ್ಧವಾಗಿ ಕಮೆಂಟ್ ಕೂಡ ಮಾಡಿದ್ರು, ಹಾಗೂ ಸಾವಿರಾರು ಲಕ್ಷ ಸಂಖ್ಯೆಯ ಜನ ನಮ್ಮ ಪರವಾಗಿ ಕಮೆಂಟ್ ಮಾಡಿದ್ರು. ಆ ಒಂದು ಹಂತದಲ್ಲಿ ನಾವು 4 ತಂಡಗಳಿಗೆ ಕೊನೆಯ ಹಂತದಲ್ಲಿ ಅದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಸರಿಸುಮಾರು 99% ಜನ ಆ ಒಂದು ತೀರ್ಮಾನಕ್ಕೆ ನಾಟ್ಔಟ್ ಎನ್ನುವ ಒಂದು ಬೆನ್ನೆಲುಬಾಗಿ ನಿಂತರು. ಅದು ತೀರ್ಮಾನ ನಾಟ್ಔಟ್ ಆಗಿತ್ತು ಅನ್ನೋ ಹಂತದಲ್ಲಿ. ಆ ಕಾರಣಕ್ಕಾಗಿ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಜಾನ್ಸನ್ ಟೀಮ್ ಬಾಬಾ ಕುಂದಾಪುರ ಹಾಗೇನೆ ಪಾಂಚಜನ್ಯ ಕುಶಿಯಮ್ಮರ್ ಪಾಂಚಜನ್ಯ ಕೋಟ 2 ತಂಡಗಳ ನಡುವೆ ಕೊನೆಯ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಅದು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಬಂದಂತಹ ಬೆಂಬಲದೊಂದಿಗೆ ಆ ಒಂದು ಕುಶಿಯಮ್ಮರ್ ಪಾಂಚಜನ್ಯ ತಂಡವನ್ನು ನಾವು ಸೆಮಿಫೈನಲಿಸ್ಟ್ ಎಂದು ಘೋಷಣೆ ಮಾಡಿ, ಹಾಗೂ 4 ತಂಡಗಳಿಗೆ ಸೆಮಿಫೈನಲ್ ನಲ್ಲಿ ತೇರ್ಗಡೆಯಾದಂತಹ 4 ತಂಡಗಳು ಮುಖ್ಯವಾಗಿ ಇಸಾನ್ ಸ್ಪೋರ್ಟ್ಸ್ ಉಡುಪಿ, ಫ್ರೆಂಡ್ಸ್ ಬೆಂಗಳೂರು, ಹಾಗೂ ಜೈ ಕರ್ನಾಟಕ ಬೆಂಗಳೂರು, ಹಾಗೂ ಪಾಂಚಜನ್ಯ ಕುಶಿಯಮ್ಮರ್ ಪಾಂಚಜನ್ಯ ಕೋಟ, ಈ 4 ತಂಡವನ್ನು ಈ ಒಂದು HMC ಯುನೈಟೆಡ್ ಟ್ರಾಫಿಯ ಜಂಟಿ ವಿಜೇತರು ಎಂದು ಘೋಷಿಸಿ ಆ 4 ತಂಡಗಳಿಗೆ ಮೊದಲನೇ ಬಹುಮಾನದ ಅದು ಸರಿಸಮಾನವಾಗಿ 4 ತಂಡಗಳಿಗೆ ಹಂಚುವ ಒಂದು ತೀರ್ಮಾನವನ್ನು ನಾವು ಕೈಗೊಂಡಿದ್ದೆವು. ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ನಾವು ನಿಮ್ಮ ಮೊರೆ ಹೋಗಿದ್ದೇವೆ. ಪತ್ರಕರ್ತರು ಅದನ್ನು ಅವರ ಮುಂದೆ ಇದನ್ನು ಅವರಿಗೆ ನಗದು ಬಹುಮಾನ ಹಾಗೂ ಟ್ರಾಫಿಯನ್ನು ಟಾಸ್ ಮುಖಾಂತರವಾಗಿ ಕೊಡಬೇಕೆಂದು ನಾವು ತೀರ್ಮಾನ ಕೈಗೊಂಡು ಇವತ್ತು ಆ ಒಂದು ಹಂತದಲ್ಲಿ ಇಲ್ಲಿ ಸಭೆ ಸೇರಿದ್ದೇವೆ. ನಾವೀಗ ಸರ್ 5 ಲಕ್ಷ ಈಗ ಕೊಡ್ತಾ ಇದ್ದೇವೆ. ಸ್ವಲ್ಪ ಮಟ್ಟಿಗೆ ಕ್ಯಾಶ್ ಅಲ್ಲಿ ಮೊದಲೇ ನಾವು ಕೊಟ್ಟಿದ್ದೀವಿ. ಹಾಗೂ ಟ್ರಾಫಿಯನ್ನು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಈಗಾಗಲೇ ಸೆಮಿಫೈನಲ್ಗೆ ಪ್ರಥಮ ಸೆಮಿಫೈನಲ್ ಬರಬೇಕಾಗಿದ್ದು ಕುಶಿಯಮ್ಮರ್ ಪಾಂಚಜನ್ಯ ಕೋಟ ಹಾಗೂ ಇಸಾನ್ ಸ್ಪೋರ್ಟ್ಸ್ ಉಡುಪಿ ಅವರ 2 ತಂಡದ ನಾಯಕರಿಗೆ ಕರೆದು ಇಲ್ಲಿ ಟಾಸ್ ಮಾಡ್ತೇವೆ. ಅದರಲ್ಲಿ ಗೆದ್ದವರು ಫೈನಲ್ಗೆ ಹೋಗ್ತಾರೆ. ಅದೃಷ್ಟ ಅದರದ್ದು ಅವರ ಅದೃಷ್ಟ, ಯಾರ ಅದೃಷ್ಟ ಬರುತ್ತೆ ಅವರಿಗೆ ಇಲ್ಲಿ ಫೈನಲ್ ಹೋಗ್ತಾರೆ. ಮತ್ತೆ ಎರಡನೇದಾಗಿ ಜೈ ಕರ್ನಾಟಕ ಬೆಂಗಳೂರು